ವೆಲ್ಕಮ್ ಟು ಪೌಷ್ಟಿಕ ಫುಡ್ ಚಾನಲ್. ಇಂದಿನ ವಿಡಿಯೋನಲ್ಲಿ ಗಣೇಶ ಹಬ್ಬದ ವಿಶೇಷ ಕರ್ಜಿಕಾಯಿ ಅಥವಾ ಕರಿಕಡುಬು ಮಾಡೋ ವಿಧಾನನ ನೋಡೋಣ. ಸಕ್ಕರೆ ಬಳಸ್ತೀರಾ, ಬೆಲ್ಲನ ಬಳಸಿ ಗರಿಗರಿಯಾಗಿ ಹದವಾಗಿ ಹೇಗೆ ಮಾಡೋದು ಅಂತ ನೋಡೋಣ. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ನೋಡಿ, ಇಷ್ಟೇ ಗರಿಗರಿಯಾಗಿ ಇಷ್ಟೇ ಹದವಾಗಿ ಸುಲಭವಾಗಿ ಮಾಡ್ಕೋಬೋದು. ನೀವು ಎಷ್ಟು ದಿನ ಇಟ್ರೂ ಇಷ್ಟೇ ಕ್ರಿಸ್ಪ್ ಆಗಿರುತ್ತೆ. ನೋಡಿ, ಔಟರ್ ಲೇಯರ್ ಎಷ್ಟು ಕ್ರಿಸ್ಪ್ ಆಗಿದೆ. ಈ ರೀತಿ ಕರ್ಜಿಕಾಯಿ ಮಾಡೋದಕ್ಕೆ ಯಾವೆಲ್ಲ ಪದಾರ್ಥಗಳು ಬೇಕು ಅಂತ ನೋಡೋಣ. ಹೂರ್ಣ ಮಾಡ್ಕೊಳ್ಳೋದಕ್ಕೆ 4 ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ನೀವೇನಾದರೂ ಕೊಬ್ಬರಿ ತುರಿನ ಫ್ರಿಡ್ಜ್ನಲ್ಲಿ ಇಟ್ಟಿದ್ರೆ ಹುರ್ಕೊಳ್ಳೋದು ಒಳ್ಳೆಯದು. ಹಾಗೆಯೇ 1 ಕಪ್ಪಷ್ಟು ಹುರ್ಗಡ್ಲೆನ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಈ ಮೆಷರ್ಮೆಂಟ್ ಕಪ್ನಲ್ಲೇ 4 ಕಪ್ಪಷ್ಟು ಒಣ ಕೊಬ್ಬರಿ ತುರಿ ತೊಗೊಂಡಿರೋದು. ಹುರ್ಗಡ್ಲೆ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಹುರಿದಿರೋ ಅಂಥ ಗಸಗಸೆನ ಸೇರಿಸ್ಬಿಟ್ಟು ಒಂದು ಸಣ್ಣ ಪೀಸಷ್ಟು ಜಾಯಿಕಾಯಿನ ಕೂಡ ಹಾಕ್ತಾಯಿದ್ದೀನಿ. 7ರಿಂದ 8 ಏಲಕ್ಕಿ ಕೂಡ ಸೇರಿಸ್ಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನೈಸಾಗಿ ಪುಡಿ ಮಾಡಿರಬೇಕು. ಒಣ ಕೊಬ್ಬರಿ ತುರಿ ಜೊತೆಗೆ ಈ ಪುಡಿ ಮಾಡಿದ್ದನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಇದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. 1 ಕಪ್ಪಷ್ಟು ಬೆಲ್ಲದ ಪುಡಿ ಅಥವಾ ಬೆಲ್ಲನ ನೈಸಾಗಿ ಪುಡಿ ಮಾಡಿಬಿಟ್ಟು ಸೇರಿಸ್ಕೋಬೋದು. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೆಲ್ಲದ ಪ್ರಮಾಣ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನೋಡಿ, ಹೂರ್ಣ ಸಿದ್ಧವಾಗಿದೆ. ಇದನ್ನು ತಕ್ಷಣ ಇಷ್ಟೂ ಮಾಡಬೇಕು ಅನ್ನೋದೇನಿಲ್ಲ. ಒಂದು ಸ್ವಲ್ಪ ಹೂರ್ಣ ಎತ್ತಿಟ್ಬಿಟ್ಟು ನೀವು ಬೇಕಾದಾಗ ಕೂಡ ಮಾಡ್ಕೋಬೋದು. ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಗೋಧಿ ಹಿಟ್ಟಿನಲ್ಲೂ ಮಾಡ್ಕೋಬೋದು. ಇದ್ರ ಜೊತೆಗೆ 1 ಕಪ್ಪಷ್ಟು ಚಿರೋಟಿ ರವೆ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸೋಣ. ಒಂದ್ಸರಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಾದ ಎಣ್ಣೆ ಸೇರಿಸ್ತಾ ಇದ್ದೀನಿ. 4 ಸಣ್ಣ ಸೌಟಷ್ಟು ಎಣ್ಣೆನ ಬಿಸಿ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಬಿಸಿ ಇರೋದ್ರಿಂದ ಮೊದಲು ಒಂದು ಸ್ಪೂನ್ನಿಂದ ಮಿಕ್ಸ್ ಮಾಡೋಣ. ಬಿಸಿ ಕಡಿಮೆ ಆಗಿದೆ. ಹಿಟ್ಟು ಎಣ್ಣೆ ಎಲ್ಲ ಚೆನ್ನಾಗಿ ಹೊಂದೋ ಹಾಗೆ ಕೈಯಲ್ಲಿ ಹಿಡಿದು ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಕೈಯಲ್ಲಿ ಹಿಡಿದ್ರೆ ಅದು ಹಾಗೆ ನಿಲ್ಲಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ಹಿಟ್ಟು ಕಲಿಸ್ಕೊಳ್ಳೋಣ. ನಾವು ಚಪಾತಿ ಹಿಟ್ಟಿಗೆಲ್ಲ ಕಲಿಸ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಬಿಗಿಯಾಗಿರಬೇಕು. ನೋಡಿ, ಸುಮಾರು ಕಲಸಿದ ನಂತರ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾದಬೇಕು. ಹಿಟ್ಟು ಕೈಗೆ ಅಂಟಿಸ್ಬಾರ್ದು. ನೋಡಿ, ಈ ಹದದಲ್ಲಿ ಕಲಸಿರಬೇಕು. ಮೇಲೆ ಸ್ವಲ್ಪ ಎಣ್ಣೆ ಹಚ್ಚೋಣ. ಇದ್ರ ಮೇಲೆ ಒಂದು ಪ್ಲೇಟ್ ಅಥವಾ ಒಂದು ಬಟ್ಟೆಯಿಂದ ಮುಚ್ಚಿಬಿಟ್ಟು 15 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡೋಣ. ನೋಡಿ, ಹಿಟ್ಟು 15 ನಿಮಿಷದಿಂದ ನೆಂದಿದೆ. ಮತ್ತೊಂದು ಸರಿ ನಾದ್ಕೊಳ್ಳೋಣ. ಇದಿವಾಗ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಳ್ಳೋಣ, ಅಥವಾ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಮಾಡ್ಕೋಬೋದು. ನೋಡಿ, ಈ ಸೈಜಲ್ಲಿ ಮಾಡಿದ್ದೀನಿ.
ಒಂದು ಮಣೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕು. ಗುಂಡಿಗೆ ಸಮವಾಗಿ ಲಟ್ಟಿಸ್ಕೋಬೇಕು. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. 1 ಟೇಬಲ್ ಸ್ಪೂನಷ್ಟು ಹೂರಣನ ಈ ರೀತಿ ಮಧ್ಯಕ್ಕೆ ಹಾಕ್ಬಿಟ್ಟು ಎಲ್ಲ ಒಂದು ಕಡೆಗೆ ಸೇರಿಸ್ಬೇಕು. ಸೈಡಲ್ಲೆಲ್ಲ ಸ್ವಲ್ಪ ನೀರನ್ನ ಹಚ್ಚಬೇಕು. ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಸೀಲ್ ಮಾಡಬೇಕು. ನೋಡಿ, ಚೆನ್ನಾಗಿ ಸೀಲ್ ಮಾಡಿದ್ದಾಗಿದೆ. ನೀವು ಬೇಕಿದ್ರೆ ಈ ರೀತಿ ಮೌಲ್ಡ್ಸ್ ಇದ್ದರೆ ಮೌಲ್ಡ್ಸ್ನ ಕೂಡ ಬಳಸ್ಕೋಬೋದು. ನಾನಿಲ್ಲಿ ಈ ರೀತಿ ಸ್ಪೂನ್ ಬರುತ್ತಲ್ಲ, ಇದನ್ನು ಬಳಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಇನ್ನೊಂದು ಸ್ವಲ್ಪ ಕರ್ಜಿಕಾಯಿನೂ ಮಾಡಿಬಿಟ್ಟು ನಂತರ ಫ್ರೈ ಮಾಡ್ಕೊಳ್ಳೋಣ. ಕರ್ಜಿಕಾಯಿ ಫ್ರೈ ಮಾಡೋದಕ್ಕೆ ಸಿದ್ಧವಾಗಿದೆ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಎಣ್ಣೆ ಕಾದ ನಂತರ ಈ ರೀತಿ ಒಂದೊಂದೇ ಕರ್ಜಿಕಾಯಿನ ಎಣ್ಣೆಗೆ ಬಿಡಬೇಕು. ಮೀಡಿಯಮ್ ಹೀಟ್ನಲ್ಲೇ ಫ್ರೈ ಮಾಡಬೇಕು. ನೋಡಿ, ಒಂದು ಕಡೆ ಬೆಂದ ನಂತರ ಈ ರೀತಿ ಟರ್ನ್ ಮಾಡಿಬಿಟ್ಟು ಇನ್ನೊಂದು ಕಡೆನೂ ಕೂಡ ಬೇಯೋದಕ್ಕೆ ಬಿಡೋಣ. ಎರಡೂ ಕಡೆ ಸಮವಾಗಿ ಫ್ರೈ ಆಗಿದೆಯಾ ನೋಡಬೇಕು. ಈ ರೀತಿ ಕ್ರಿಸ್ಪಾಗಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಎಣ್ಣೆಯಿಂದ ತೆಗೆದುಬಿಡೋಣ. ಗರಿಗರಿಯಾದ ರುಚಿಯಾದಂಥ ಕರ್ಜಿಕಾಯಿ ಸಿದ್ಧವಾಗಿದೆ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.